రామచంద్రుడితడు రఘువీరుడు రామచంద్రుడితడు రఘువీరుడు కామిత ఫలమూలియగలిగనిందరికి రామచంద్రుడితడు రఘువీరుడు కామిత ಎಲ್ರಿಗೂ ಗುಡ್ ಮಾರ್ನಿಂಗ್. HR ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಎಲ್ಲಿದ್ದೀವಪ್ಪ ಅಂತ ಹೇಳಿದ್ರೆ ತಿರುಮಲ ಬೆಟ್ಟದಲ್ಲಿದ್ದೇನೆ. ನಿನ್ನೆ ನೈಟ್ 9:30ಗೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಲಡ್ಡು ಕಲೆಕ್ಟ್ ಮಾಡಿಕೊಂಡು ಮಲಗಿದ್ದೆ. ಸೊ 6 ಗಂಟೆಗೆ ಬೆಟ್ಟದಿಂದ ಹೋಗೋದಕ್ಕೆ ಬಿಡ್ತಾರೆ, ಅಂದರೆ 2 ವೀಲರ್ಸ್ಗೆ. ಬನ್ನಿ ಹೊರಡೋಣ. ಗಾಡಿ ಎಲ್ಲ ಸ್ವಲ್ಪ ಧೂಳಾಗಿತ್ತು. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲೇ ನಿಲ್ಲಿಸಿದ್ನಲ್ಲ ಹೊಂಡೆ, ಸಿಕ್ಕಾಪಟ್ಟೆ ಧೂಳಿದೆ. ಕಟ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಹೊರಡಬೇಕು. ಸೊ ಗೈಸ್, ನೋಡ್ತಾ ಇದ್ದೀರ ನನ್ನ ಡ್ಯೂಕ್ 200 ಗಾಡಿ. ಕೋಲ್ಡ್ ಸ್ಟಾರ್ಟ್ ಮಾಡಿದ್ದೀನಿ ಒಂದು 5ರಿಂದ 10 ನಿಮಿಷ. ಇಲ್ಲಿಂದ ಸೀದಾ ಬೆಂಗಳೂರು ಕಡೆ ಹೊರಡೋದಷ್ಟೇ. ಬನ್ನಿ ಹೊರಡೋಣ. ಅಷ್ಟೇ, ಬೆಟ್ಟದಿಂದ ಇಳಿದ್ಬಿಟ್ಟು ಸೀದಾ ಗೋವಿಂದ ಅಂತ ಹೇಳ್ಕೊಂಡು ಹೊರಡೋಣ. ಇಲ್ಲಿಂದನೇ ಹೊರಡೋದು ಕೆಳಗಡೆ. ಸೊ ಆ್ಯಕ್ಚುಲಿ ಯಾವುದೇ ರೀತಿ ಚೆಕ್ಕಿಂಗ್ ಎಲ್ಲ ಮಾಡೋದಿಲ್ಲ ಇಲ್ಲಿ. ಒಂದ್ಸಲಿ ಬೆಟ್ಟದ ಮೇಲ್ಗಡೆ ಬರ್ಬೇಕಾದ್ರೆ ಮಾತ್ರ ಚೆಕ್ಕಿಂಗ್ ಮಾಡೋದು, ಹೋಗ್ಬೇಕಾದ್ರೆ ಯಾವುದೇ ರೀತಿ ಚೆಕ್ಕಿಂಗ್ ಮಾಡಲ್ಲ. ಇವಾಗೆಲ್ಲ ಫುಲ್ಲು ಘಾಟ್ ರೋಡು. ಅಲ್ಲಿ ಮಧ್ಯದಲ್ಲಿ ಒಂದು ಕಡೆ ಹನುಮಾನ್ ಸ್ಟ್ಯಾಚು ಇದೆ, ಅದನ್ನು ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಾಯಿತು ನಿನ್ನೆ ರಾತ್ರಿ ವೆಂಕಟೇಶ್ವರ ಸ್ವಾಮಿ ಒಂದು ದರ್ಶನ. ಇಲ್ಲಿಂದನೇ ಮೆಟ್ಲೆತ್ಕೊಂಡು ಬರುವಂಥದ್ದು. ಇವಾಗ ಟೈಮ್ ಬಂದು ಬೆಳಗಿನ ಜಾವ 6 ಗಂಟೆ 3 ನಿಮಿಷ ಆಗಿದೆ. 10:30 11 ಗಂಟೆಗೆಲ್ಲ ಬೆಂಗಳೂರು ಸೇರಬೇಕು. ಆಲ್ಮೋಸ್ಟು ಕಾಡೆಲ್ಲ ಕಾಣಿಸ್ತಲ್ಲ, ಏನಕ್ಕೆ ಅಂದರೆ ಕತ್ಲಾಗಿದೆಯಲ್ಲ.
ಇಲ್ಲ ಅಂದಿದ್ರೆ ಇದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ವಿಡಿಯೋ ಕವರ್ ಮಾಡ್ಬೋದಾಗಿತ್ತು. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದಾರೆ, ಆ್ಯಕ್ಚುಲಿ ಇದನ್ನೇ ಮೋಕಲ್ ಪರ್ವತ ಅಂತ ಕರೀತಾರೆ. ಅಂದರೆ ಇಲ್ಲಿಂದನೇ ಆ್ಯಕ್ಚುಲಿ ಎಲ್ಲರೂ ಕೆಲವು ಭಕ್ತಾದಿಗಳು ಮಂಡಿಂದ ಹತ್ಕೊಂಡು ಹೋಗ್ತಾರೆ. ದೇವ್ರೇ ಕಾಪಾಡಪ್ಪ. ಹೇಳಿದ್ನಲ್ಲ, ಸೊ ಯೂಶ್ವಲಿ ನಾನು ವರ್ಷಕ್ಕೆ ಒಂದು 2-3 ಸಲ ಅಂತೂ ಫಿಕ್ಸು. ಈ ರೈಡು ಬಂದು ಈ ವರ್ಷದ ಮೊದಲನೇ ರೈಡು, ಅದೇ ತಿರುಪತಿಗೆ ಬರ್ತಾ ಇರೋವಂಥದ್ದು. ಏನು ನಾನು ಏಪ್ರಿಲ್ಗೆ ಬರಬೇಕಾಗುತ್ತೆ. ಉಂಜಲ್ ಸೇವಾ ಒಂದು ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪನೇ ಬೆಳಕು ನೋಡಿ. ಇಲ್ಲಿಂದ ಯಾವುದು ನೋಡ್ತಾ ಇದ್ರು ಅಲ್ಲಿ ಎದುರುಗಡೆ, ಅಂದರೆ ಆಂಜನೇಯ ಸ್ವಾಮಿ ಒಂದು ಸ್ಟ್ಯಾಚು ಇದೆ ಅಂತ ಹೇಳಿದ್ನಲ್ಲ, ಸೊ ಇದೇನೆ ಅದು ಸ್ಟ್ಯಾಚು. ಸೊ ಕಾಣಿಸ್ತಿದೆಯಾ ಅಲ್ಲಿ? ಆ್ಯಕ್ಚುಲಿ ಬೆಳಕಾಗ್ತಾ ಇದೆ. ಕ್ಲೈಮೇಟ್ ಮಾತ್ರ ನೋಡೋದಕ್ಕೆ ಸಖತ್ತಾಗಿದೆ. ಏನಿನ್ನೊಂದು ಸ್ವಲ್ಪ ಹೊತ್ತು ಬೆಟ್ಟದಿಂದ ಎಕ್ಸಿಟ್ ಆಗ್ಬಿಡ್ತೀವಿ. ಓ ಅಂತೂ ಇಂತೂ ಬೆಳಿಗ್ಗೆ ಆಗ್ತಿದೆ, ಸನ್ರೈಸು ಆಗ್ತಿದೆ. ಇನ್ನೇನು ಸ್ವಲ್ಪ ಹೊತ್ತು ಬೆಟ್ಟದ ಕೆಳಗಡೆ ಹೋಗ್ಬಿಡ್ತೀವಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಒಂದು ನೆನ್ನೆ ನಾನು ರೈಡು ಸ್ಟಾರ್ಟ್ ಮಾಡಿದಾಗ ತಿರುಪತಿಗೆ ಹೋಗ್ತಾ ಇದ್ದೀನಲ್ಲಪ್ಪ ಅಂತ ಫುಲ್ಲು ಖುಷಿ. ಬಟ್ ಇಲ್ಲಿಂದ ಹೋಗ್ಬೇಕಾದ್ರೆ ಲೈಟಾಗಿ ಸ್ವಲ್ಪ ಬೇಜಾರು. ಬಾಸ್ ಆಶೀರ್ವಾದ ಇದ್ಮೇಲೆ ಅದು ಮುಗಿದು ಬಿಡಿ. ಅದು ನೆಕ್ಸ್ಟ್ ಇಲ್ಲಿ ಮುಂದೆ ಹೋಗ್ಬೇಕಾದ್ರೆ ರೈಟ್ ಸೈಡಲ್ಲಿ ಒಂದು ಫಾಲ್ಸ್ ಬರುತ್ತೆ. ಸೊ ಅದನ್ನು ಕೂಡ ನಿಮಗೆ ನಾನು ತೋರಿಸ್ತೀನಿ.
ಇವಾಗ ಬೆಟ್ಟದ ಮೇಲೆ ಕಂಪ್ಲೀಟಾಗಿ ಬೆಳಕು ಬಂದಿದೆ. ರೋಡ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡಿ ಗೈಸ್, ತಿರುಪತಿ ಸಿಟಿ ವಾವ್, ತಿರುಪತಿ ಸಿಟಿ. ಸೊ ಇವಾಗ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಇದು ಕಾಣಿಸುತ್ತೆ ನೋಡಿ, ಆ ಗರುಟಿದ ಮೇಲೆ ತಾನಾಗೆ ಕ್ರಿಯೇಟ್ ಆಗಿರೋವಂಥದ್ದು ಅದು. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಬೆಟ್ಟದ ಮೇಲೆ ಅಲ್ಲಿ ಗರುಡ ಸ್ಟ್ಯಾಚು, ಗರುಡದ ಥರ ಅದೇನೇ ನೇಚರಾಗಿ ಬಂದಿರೋವಂಥದ್ದು ಬೆಟ್ಟದ ಮೇಲೆ ನೋಡಿ. ವಾವ್, ಸೂಪರ್. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನಿಮ್ಗೆ ನಾನೊಂದು ಫಾಲ್ಸ್ ತೋರಿಸ್ತೀನಿ ಅಂತ ಹೇಳಿದೆ, ಬಟ್ ಅಲ್ಲೋಗಿ ನೋಡಿದ್ರೆ ನೀರೇ ಇಲ್ಲ. ಸಮ್ಮರ್ ಅಲ್ವಾ, ನೀರೆಲ್ಲ ಖಾಲಿಯಾಗಿದೆ. ಇನ್ನೊಂದು 5 ಮಿನಿಟ್ಸ್ ಬೆಟ್ಟದಿಂದ ಎಕ್ಸಿಟ್ ಆಗ್ತೀವಿ. ಅದಾದಮೇಲೆ ಹೈವೇಗೆ ತೊಗೊಂಡು ಗಾಡಿನ ಸೀದಾ ಬೆಂಗಳೂರು ಕಡೆ ಹೊಡೆಯೋದು. ನಿಮಗೆ ಏನಾದರೂ ಈ ಒಂದು ತಿರುಪತಿ ಬೈಕ್ ರೈಡ್ ಇಷ್ಟ ಆಗಿದರೆ ದಯವಿಟ್ಟು HRG ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಬೇರೆ ಬೇರೆ ಪ್ಲೇಸಸ್ನ ತೋರಿಸ್ತೀನಿ. ಅದನ್ನೆಲ್ಲ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಇರಬೇಕಲ್ಲ. ಸೊ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಏನೂ ಕೂಡ ಮಾಡೋದಕ್ಕಾಗಲ್ಲ. ನಾನು ಬೆಂಗಳೂರು ರೀಚ್ ಆಗೋದೇನು ವಿಡಿಯೋ ಮಾಡೋದು. ಫ್ರೆಂಡ್ಸ್, ಫೈನಲಿ ಬೆಟ್ಟದಿಂದ ಇಳಿತಾ ಇದ್ದೀವಿ. ಫ್ರೆಂಡ್ಸು ಬೆಟ್ಟದಿಂದ ಇಳಿದೆ. ಸೊ ಇವಾಗ ಬೆಂಗಳೂರು ಕಡೆ ಹೋಗ್ತಾ ಇದ್ದೀನಿ. ಸೊ ನಿಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರಲಪ್ಪ, ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್.